ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಲವ್ ರೀಡಿಂಗ್ ಮಾಡೋಣ. ಇದಕ್ಕಾಗಿ ಎಲ್ಲ ಸಿದ್ಧತೆ ರೆಡಿಯಾಗಿದೆ. ಈಗ ನೀವು ನಿಮ್ಮ ಪ್ರೀತಿ ಪಾತ್ರನ ನೆನೆಸ್ಕೊಳ್ಳಿ, ಅವರ ಹೆಸರು ಮತ್ತು ಅವ್ರ ಮುಖವನ್ನು ನೆನೆಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡೋಣ. ವೀಕ್ಷಕರೇ, ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ನೆನೆಸ್ಕೊಳ್ಳಿ ಮತ್ತು ಅವ್ರ ಮುಖನ ನೆನೆಸ್ಕೊಳ್ಳಿ. ಓಕೆ, ನಿಮ್ಮ ಪ್ರೀತಿ ಚೆನ್ನಾಗಿದೆ. ಯಾರು ನಿಮ್ಮ ಪ್ರೀತಿ ಪಾತ್ರದವ್ರನ್ನ ನೆನೆಸ್ಕೋತಾ ಇದ್ದೀರಾ, ನೆನೆಸ್ಕೊತಾ ಇರಿ. ಕಂಟಿನ್ಯೂಸ್ ಆಗಿ ನೆನೆಸ್ಕೋತಾ ಇರಿ. ನೋಡಿ, ಎಲ್ಲ ವ್ಯಾಕ್ಸ್ ಕೆಳಗಡೆ ಬೀಳ್ತಾ ಇರೋದು ಎಲ್ಲದೂ ಕೂಡ ಸ್ವಲ್ಪ ಸ್ಟಾರ್ ಶೇಪ್ ತಗೋತಾ ಇದೆ. ನೀವು ನಿಮ್ಮ ಪ್ರೀತಿ ಪಾತ್ರನ ನೆನೆಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀರಾ, ತುಂಬ ಹೆಮ್ಮೆ ಪಡ್ತಾ ಇದ್ದೀರಾ. ಅವ್ರನ್ನ ಪ್ರೀತಿಸ್ತಿರೋದೇ ಒಂದು ಖುಷಿ ವಿಚಾರ ಆಗಿದೆ ನಿಮಗೆ. ಹಾಗೆ ಕೆಲವರು ತಮ್ಮ ಪ್ರೀತಿನ ಎಕ್ಸ್ಪ್ರೆಷನ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾ ಇದೆ. ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು, ಓಕೆನಾ? ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಪ್ರೀತಿ ಮಾಡೋರಿಗೆ ಹೇಗೆ ಅರ್ಥ ಆಗುತ್ತೆ ಅಲ್ವಾ? ಹೆದರ್ಕೊಳ್ಬೇಡಿ, ನಿಮ್ಮ ಪ್ರೀತಿ ಅರ್ಥ ಮಾಡ್ಕೊತಾರೆ. ನೀವು ಎಕ್ಸ್ಪ್ರೆಸ್ ಮಾಡಿ. ಸೋಲು ಗೆಲುವು ಅನ್ನೋದು ಸೆಕೆಂಡರಿ, ನೀವು ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ತುಂಬ ಜನ ಯಾರ್ಯಾರು ನೋಡ್ತಾ ಇದ್ದೀರೋ, ನೀವು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಜನ ಹಿಂದೆ ಉಳ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಬಟ್ ಚಿಂತೆ ಬೇಡ, ಮಾಡ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಈಗ ಸದ್ಯದಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರಾ, ಅದರಲ್ಲಿ ಒಂದು 25 ಮೆಂಬರ್ಸ್, ಒಂದು 25% ಆಫ್ ದಿ ಮೆಂಬರ್ಸ್ಗೆ ಎಕ್ಸ್ಪ್ರೆಷನ್ ಮಾಡ್ಕೊಳ್ಳೋದೇ ಪ್ರಾಬ್ಲಮ್ ಇದೆ. ನೋಡಿ, ಫ್ಲೇಮ್ ಎಷ್ಟು ದೊಡ್ಡದಾಗಿ ಉರಿತಾ ಇದೆ. ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಪ್ರೀತಿ ಡಿವೈನ್ ಫುಲ್ ಆಗಿದೆ ಮತ್ತು ನಿಮ್ಮ ಪ್ರೀತಿಗೆ ಸ್ಪಿರಿಟ್ ಎನರ್ಜಿ ಕೂಡ ಇದೆ, ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ನೋಡಿ, ಪೂಪಿಂಗ್ ಮಾಡ್ತಾ ಇದೆ ಇಲ್ಲಿ. ಇದರ ಅರ್ಥ ಏನಂತಂದರೆ ಸ್ಪಿರಿಟ್ ಗೈಡ್ ಏನೋ ಬರುತ್ತೆ ನಿಮಗೆ. ಸ್ಪಿರಿಟ್ ಗೈಡ್ ಇದೆ ನೋಡಿ, ತುಂಬ ಚೆನ್ನಾಗಿ ಆಗ್ತಾಯಿದೆ. ವಾವ್, ಚೆನ್ನಾಗಿ ಆಗ್ತಾಯಿದೆ. ಕೆಲವರು ಯಾಕೋ ನೊಂದ್ಕೊತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ದಯವಿಟ್ಟು ಕಣ್ಣೀರು ಹಾಕಬೇಡಿ. ನಿಮ್ಮ ಪ್ರೀತಿ ಪಾತ್ರ ನಿಮಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ದಯವಿಟ್ಟು ನೆಮ್ಮದಿಯಾಗಿರಿ, ಖುಷಿ ಪಡಿ. ನೋಡಿ, ಫ್ಲೇಮ್ ತುಂಬ ಚೆನ್ನಾಗಿ ದೊಡ್ಡದಾಗಿ ಉರಿತಾ ಇದೆ. ಇದರರ್ಥ ಏನಂತಂದರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನಿಮಗಿರೋದು ತುಂಬ ಖುಷಿ ಕೊಡ್ತಾ ಇದೆ. ಹಾಗೆಯೇ ನಿಮ್ಮ ಪ್ರೀತಿ ಬಂದು ತುಂಬ ಡಿವೈನ್ ಫುಲ್ ಆಗಿದೆ ಅಂತ ಅರ್ಥ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಯಾವುದಾದ್ರೂ ಒಂದು ಗಿಫ್ಟ್ ಇರ್ಬೋದು, ಅಥವಾ ಎಲ್ಲಾದರೂ ಪ್ಲೇಸಿಗೆ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು. ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ನೀವು ಎಕ್ಸ್ಪ್ರೆಷನ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿದೆ. ಕೆಲವರು ಏನು ನಡೀತಾ ಇದೆ ಇದರಲ್ಲಿ ಅನ್ನೋದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಸ್ವಲ್ಪ ಜನದ್ದು ಫೇಸ್ ಎಕ್ಸ್ಪ್ರೆಷನ್ ಆ ಥರ ಇದೆ, ಕಾಣಿಸ್ತಾ ಇದೆ. ಇಲ್ಲಿ ನನಗೆ ಹಾರ್ಟ್ ಶೇಪ್ಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿ ತುಂಬ ಮ್ಯೂಚುವಲ್ ಆಗಿದೆ, ಗ್ರ್ಯಾಟಿಟ್ಯೂಡ್ ಇದೆ. ಅವ್ರು ಕೊಡಿಸೋದು ಇವ್ರು ಕೊಡಿಸೋದು ಎರಡಕ್ಕೂ ಗ್ರ್ಯಾಟಿಟ್ಯೂಡ್ ಇದೆ. ಹಣದ ವ್ಯವಹಾರಗಳೆಲ್ಲ ನೀವು ಮಾಡ್ತಾ ಇಲ್ಲ ಅಂತ ತೋರಿಸ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಅರ್ಥ. ನೋಡಿ, ತುಂಬ ವ್ಯಾಕ್ಸ್ ಬೀಳ್ತಾ ಇದೆ. ತುಂಬ ಜನ ನೋಡ್ತಾ ಇದ್ದೀರಾ. ತುಂಬ ಜನ ಪ್ರೀತಿ ಮಾಡ್ತಿರೋರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದರ ಅರ್ಥ ತುಂಬ ನೋಡಿ. ಓಕೆ 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 ಇದರ ಅರ್ಥ ಏನಂತಂದರೆ ಸ್ವಲ್ಪ ಜನ ನೊಂದ್ಕೋತಾ ಇದ್ದೀರಾ. ದಯವಿಟ್ಟು ನೊಂದ್ಕೊಳ್ಬೇಡಿ. ನಿಮ್ಮ ಪ್ರೀತಿ ಪಾತ್ರ ನಿಮ್ಮ ಜೊತೆನೇ ಇದ್ದಾರೆ. ನಿಮಗೆ ಕಾಲ್ ಮಾಡ್ತಾರೆ, ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಪ್ರೀತಿ ತುಂಬ ಡಿವೈನ್ ಫುಲ್ ಆಗಿದೆ ಅಂತ ಇಲ್ಲಿ ಅರ್ಥ ಕಾಣಿಸ್ತಾ ಇದೆ. ನೋಡಿ, ತುಂಬ ಜನದ್ದು ಪ್ರೀತಿ ತುಂಬ ಸ್ಟಡಿಯಾಗಿದೆ. ತುಂಬ ಸ್ಟಡಿ ಅಂತಂದರೆ ಸಿಕ್ಕಾಬಟ್ಟೆ ಸ್ಟಡಿಯಾಗಿದೆ. ನೀವು ಬಿಟ್ಕೊಡೋದಿಲ್ಲ. ನಿಮ್ಮ ಹುಡುಗನ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನೀವು ಯಾರ್ಯಾರು ಬಿಟ್ಕೊಡೋದಿಲ್ಲ ಅಂತ ನಿಂತಿದ್ದೀರೋ ನೀವೆಲ್ಲರೂ ಲವ್ ಮ್ಯಾರೇಜ್ ಆಗ್ತೀರಾ ಅನ್ನೋದು 100% ಕನ್ಫರ್ಮ್ ಇದೆ. ತುಂಬ ಸ್ಟಡಿಯಾಗಿದೆ. ಕಪ್ಪು ಬೀಳ್ತಾ ಇದೆ. ನೋಡಿ, ನಿಮ್ಮ ಪ್ರೀತಿಗೆ ಕೆಲವ್ರದ್ದು ಕೆಟ್ಟ ದೃಷ್ಟಿಗಳಿದೆ. ದಯವಿಟ್ಟು ನಿಮ್ಮ ಫೋಟೋಗಳನ್ನು ಮತ್ತು ನಿಮ್ಮ ನೀವು ರೀಲ್ಸ್ ಅದು ಇದೆಲ್ಲ ಮಾಡ್ಕೊಂಡು ಅಲ್ಲಿ ಪೋಸ್ಟ್ ಮಾಡ್ತಿರಲ್ಲ, ಅದನ್ನು ಮಾಡಬೇಡಿ. ದೃಷ್ಟಿಗಳಾಗುತ್ತೆ, ಆಲ್ರೆಡಿ ಆಗಿದೆ ಅಂತ ಹೇಳ್ತಾ ಇದೆ. ದೃಷ್ಟಿಗಳಾಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ.
ನಿಮ್ಮ ಪ್ರೀತಿನ ಅಡ್ಡಗೋಡೆಯಾಗಿ ನಿಂತ್ಕೊಳ್ಳೋವಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ. ಓಕೆ, ಹಣದಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನೀವು ಈಗ ಪ್ರೀತಿಯಲ್ಲಿ ಇದ್ದೀರಾ, ಈಗ ಹಣದ ವ್ಯವಹಾರಗಳೆಲ್ಲ ಇಲ್ಲ ನಿಮ್ಮ ಮಧ್ಯದಲ್ಲಿ. ಬಟ್ ಫ್ಯೂಚರ್ನಲ್ಲಿ ನಿಮಗೆ ಹಣದಿಂದ ಲೈಕ್ ಕೆಲಸಕ್ಕೆ ಹೋಗ್ತಾ ಇಲ್ಲ, ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು. ದಯವಿಟ್ಟು ಯಾರ್ಯಾರು ಪ್ರೀತಿನಲ್ಲಿ ಇದ್ದೀರಾ, ಪ್ರೀತಿನಲ್ಲೇ ಮುಳುಗಿ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಗಮನ ಕೊಡಿ. ದೃಷ್ಟಿಗಳು ಕಾಣಿಸ್ತಾ ಇದೆ, ತುಂಬ ಕಪ್ಪು ವ್ಯಾಕ್ಸ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಆದಷ್ಟು ನಿಮ್ಮ ಬಗ್ಗೆ ನೀವು ಅಪ್ಡೇಟ್ಗಳನ್ನ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ಓಕೆ, ತುಂಬ ಸ್ಟಡಿಯಾಗಿದೆ, ತುಂಬ ಡಿವೈನ್ ಫುಲ್ಲಾಗಿ ಪ್ರೀತಿನಲ್ಲಿದ್ದೀರಾ ಕೆಲವರೆಲ್ಲ. ಓಕೆ, ತುಂಬ ಚೆನ್ನಾಗಿದೆ ಫ್ಲೇಮ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿರೋರು ತುಂಬ ಜನದ ಪ್ರೀತಿ ತುಂಬ ಸ್ಟ್ರಾಂಗ್ ಇದೆ ಅಂತ ಇದ್ರಲ್ಲಿ ಅರ್ಥ ಬರ್ತಾ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಐ ಥಿಂಕ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೋಡಿ ವೀಕ್ಷಕರೇ, ಫ್ಲೇಮ್ ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಸ್ಟಡಿಯಾಗಿದೆ ನಿಮ್ಮ ಪ್ರೀತಿ, ಏನು ಡೌಟ್ ಪಡಬೇಡಿ. ಬಟ್ ಕೆಲವೊಂದು ಪರ್ಸೆಂಟ್ ಆಫ್ ದಿ ಜನಗಳದ್ದು ಪ್ರೀತಿ ಮಾತ್ರ ಸ್ವಲ್ಪ ಸೈಡ್ಗೆ ಹೋಗ್ತಾ ಇದೆ. ಅಂದರೆ ಅವರು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅಷ್ಟೇ. ಉಳಿದವ್ರು ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ಫೋಟೋಗಳನ್ನು, ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನಿಮಗೆ ಈವಲ್ ಐಸ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಕೆಲವರಿಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ಎಫೆಕ್ಟ್ ಆಗಿರುತ್ತೋ ಅವ್ರ ಮಧ್ಯದಲ್ಲಿ ಜಗಳಗಳಾಗ್ತಾ ಇರುತ್ತೆ. ಆ ಜಗಳಗಳಾಗ್ತಿರೋದ್ರ ಅರ್ಥ ಇಷ್ಟೇ, ನಿಮ್ಮ ಮೇಲೆ ಯಾರ್ದು ದೃಷ್ಟಿ ಬಿದ್ದಿರುತ್ತೆ. ಅದರಿಂದ ಅವ್ರು ಆಸೆ ಪಟ್ಟಿರ್ತಾರೆ, ನನಗೆ ಈ ಥರ ಹುಡುಗ ಇಲ್ವಲ್ಲ, ನನಗೆ ಈ ಥರ ಹುಡುಗಿ ಇಲ್ವಲ್ಲ ಅಂತ ಆಸೆ ಪಟ್ಟಿರ್ತಾರೆ. ಅದು ನಿಮಗೆ ನರದೃಷ್ಟಿಯಾಗಿ ನಿಮ್ಮ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಪ್ರಿಕಾಷನ್ಸ್ಗಳಂತಂದರೆ, ಈ ಥರದೆಲ್ಲ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಸ್ಟಡಿ ಇದೆ, ತುಂಬ ಚೆನ್ನಾಗಿದೆ ಫ್ಲೇಮ್, ಏನೂ ಡೌಟ್ ಬೇಡ. ನಿಮ್ಮ ಪ್ರೀತಿ ತುಂಬ ಡಿವೈನ್ ಫುಲ್ ಆಗಿದೆ ಮತ್ತು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ. ಬಟ್ ಕೆಲವ್ರು ಮಾತ್ರ ಸ್ವಲ್ಪ ಕಣ್ಣೀರು ಹಾಕಿದ್ದೀರಾ ಅಂತ ಕಾಣಿಸ್ತು. ದಯವಿಟ್ಟು ಎಮೋಷ್ನಲ್ನ ರಿಲೀಸ್ ಮಾಡಿ. ನಿಮಗೇನಾದರೂ ಕಷ್ಟ ಆಗ್ತಾಯಿದೆ ಅಂತಂದರೆ, ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂತಂದರೆ ದಯವಿಟ್ಟು ಕಾಲ್ ಮಾಡಿ. ಅಥವಾ ನಿಮ್ಮ ಪಾರ್ಟ್ನರ್ ಜೊತೆನೇ ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ಕೊಂಡು ಸಾರ್ಟ್ಔಟ್ ಮಾಡ್ಕೊತೀರಾ ಅಂದರೆ ದಯವಿಟ್ಟು ಸಾರ್ಟ್ಔಟ್ ಮಾಡ್ಕೊಳ್ಳಿ. ಏನೋ ಹಾರ್ಟ್ ಬ್ರೇಕ್ ಎಲ್ಲ ಮಾಡ್ಕೊಳ್ಬೇಡಿ, ಅಂದರೆ ತುಂಬ ನೊಂದ್ಕೊಳ್ಬೇಡಿ. ಮತ್ತು ಇಲ್ಲಿ ನನಗೆ ಯಾವುದೇ ಥರ ಬ್ರೋಕನ್ ಹಾರ್ಟ್ ಥರ ಬಂದಿಲ್ಲ. ನಿಮ್ಮ ಪ್ರೀತಿ ನಿಜವಾಗಿದೆ. ಮೋಸ್ಟ್ ಆಫ್ ದೆಮ್ ನಿಮ್ಮದು ಪ್ರೀತಿ ತುಂಬ ಚೆನ್ನಾಗಿದೆ. ಇಲ್ಲಿ ನನಗೆ ಬೇರೆ ಥರ ಶೇಪ್ ಯಾವುದು ಕಾಣಿಸ್ತಿಲ್ಲ, ಬ್ರೇಕಪ್ ಆಗೋ ಥರ ಎಲ್ಲ ಯಾವುದು ಕಾಣಿಸ್ತಾ ಇಲ್ಲ. ಮೆಸೇಜ್ ಇದೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗೋ ಚಾನ್ಸಸ್ ಎಲ್ಲ ಇದೆ. ಏನಿವೆ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಿವೆ ವ್ಯಾಕ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಯಾರಿಗಾದರೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನ್ನ ಪರ್ಸ್ನಲ್ ನಂಬರ್ ಇದೆ, ನೀವು ಡೈರೆಕ್ಟಾಗಿ ನಂಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.